ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ವಿ. ಏನು ವಿಶೇಷ ಅಂದರೆ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಕಳೆದ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಮನೆಯ ಹೆಣ್ದೇವ್ರಿಗೆ ತೋರಿಸಿದ್ದೆ. ಇದು ನಾವು ಆದಿಚುಂಚನಗಿರಿ ಕಾಲಭೈರವೇಶ್ವರ ನಮ್ಮ ಮನೆ ದೇವರು, ಹಂಗಾಗಿ ಹೊರಟ್ವಿ. ನೋಡಿ, ಇದು ನಾಗಮಂಗಲ ತಾಲೂಕಲ್ಲೆಲ್ಲ ಎಷ್ಟು ಮರ ಗಿಡ ಬೆಟ್ಟ ಗುಡ್ಡಗಳು ಜಾಸ್ತಿ. ನಮ್ಮ ಕೇರ್ಪೇಟೆ ತಾಲೂಕಲ್ಲಿ ಬಯಲು ಪ್ರದೇಶ, ಬೆಟ್ಟ ಗುಡ್ಡಗಳು ಮತ್ತು ಮರಗಳು ಸ್ವಲ್ಪ ಕಡಿಮೆ. ಈ ಕಡೆ ಬೆಟ್ಟ ಗುಡ್ಡ ಮರಗಳು ಜಾಸ್ತಿ. ನನ್ನ ಮಗಂಗೆ ನಿದ್ದೆ ಬಂದು ಅಲ್ಲೇ ಮಲ್ತ್ಕೊಂಬಿಟ್ಟ. ನಾನು, ನನ್ನ ಮಗಳು, ನನ್ನ ಮಗ ಮತ್ತು ನಮ್ಮ ಅತ್ತಿಗೆ ಮಗ, ಅವ್ರ ಹಸ್ಬೆಂಡ್ ಮಾತ್ರ ಹೊರಟ್ವಿ ಕಾರಲ್ಲಿ. ಭರತವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಅವ್ರು ಬರಲಿಲ್ಲ. ನೋಡಿ, ಡಿಸೆಂಬರ್ ತಿಂಗಳು ಮರ ಗಿಡ ಎಲ್ಲ ಸ್ವಲ್ಪ ಹಸ್ರಾಗಿ ಚೆನ್ನಾಗಿ ಕಾಣಿಸ್ತೈತೆ. ಕೆರೆಯಲ್ಲೆಲ್ಲ ನೀರು ತುಂಬೈತೆ. ಇನ್ನು ಜನವರಿ ಫೆಬ್ರವರಿ ಬಂತು ಅಂದರೆ ಕೆರೆಯಲ್ಲಿ ನೀರು ಇರಲ್ಲ, ಮರ ಗಿಡ ಎಲ್ಲ ಉದ್ರೋಗಿ ಸ್ವಲ್ಪ ಬಾಡ್ದಂಗೆ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಈ ವಾತಾವರಣ ಆಗಲಿ. ತುಂಬ ಖುಷಿ ಆಯಿತು. ಈ ಕಡೆ ನಮ್ಮ ಕೇರ್ಪೇಟೆ ತಾಲೂಕಿಂತ ಇಲ್ಲಿ ಸ್ವಲ್ಪ ಹಸಿರು ಜಾಸ್ತಿ ಅನ್ನಿಸ್ತು ಮನಸ್ಸಿಗೆ, ನನಗನ್ನಿಸ್ತು, ಫೀಲ್ ಆಯಿತು. ಫೈನಲಿ ನಾವು ಇನ್ನೇನು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಬೇಗನೆ ಹೊರಟ್ವಿ, ಮನೆಯಿಂದ ಬೇಗನೆ ಬಿಟ್ವಿ. ಇನ್ನು ಟೈಮ್ ಆದರೆ ಇನ್ನು 2 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ದೇವಸ್ಥಾನನ ಅಂತ ನಾವು ಒಂದು 9 ಗಂಟೆಗೆ ಬಿಟ್ವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 12 ಕಾಲು ಆಗೇ ಹೋಯ್ತು ಟೈಮು. ಸ್ವಲ್ಪ ನಿಧಾನಕ್ಕೆ ಅಣ್ಣ ಕರ್ಕೊಂಬಂದರು. ಹೋಗ್ತಿದ್ದಂಗೆ ಅನ್ನಿಸ್ತೈತೆ ಸ್ವಲ್ಪ ರಶ್ ಇದ್ದೆ ಅಂತ, ಯಾಕಂದರೆ ಇವತ್ತು ಹುಣ್ಣಿಮೆ ಅಲ್ವಾ, ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಯಾವಾಗ ಹೋದ್ರೂ ರಶ್ಶೇ ಇರುತ್ತೆ. ಫ್ರೀಯಾಗಿ ಯಾರೂ ಇಲ್ಲ ಅಂದ್ಕೊಂಡೇ ಹೋಗ್ತೀವಿ, ಯಾವಾಗಲೂ ರಶ್ಶೇ ಇರುತ್ತೆ. ಇಲ್ಲ ಅಣ್ಣ, ನಾವು ಇಲ್ಲೇ ಕಾರ್ ನಿಲ್ಲಿಸಿ ನಾವು ನೆಡ್ಕೊಂಡು ಬೆಟ್ಟ ಹತ್ಕೊಂಬರ್ತೀವಿ ಅಂತ ಅಂದ್ವಿ. ಅಣ್ಣ, ಅಮ್ಮ, ಅಕ್ಕ ಅವರು ಆ ಕಡೆ ಕಾರ್ ಪಾರ್ಕ್ ಮಾಡಿ ಮೇಲ್ಗಡೆನೇ ದೇವಸ್ಥಾನಕ್ಕೆ ಬರ್ತೀವಿ ಅಂದರು. ಅವ್ರು ಹಂಗೆ ಬಂದರು. ನಾವು 4 ಜನ ಇಳ್ಕೊಂಡ್ವಿ, ನಾನು, ನನ್ನ ಮಗಳು, ನನ್ನ ಮಗ ಮತ್ತು ನಮ್ಮ ಅತ್ತಿಗೆ ಮಗ. ನೋಡಿ, ನನ್ನೇ ಬಿಟ್ಬಿಟ್ಟು ಓಡ್ತವ್ರೆ ಅವ್ರು ಫಾಸ್ಟಾಗಿ. ನಿಧಾನಕ್ಕೆ ಹೋಗಲ್ಲ, ಬೀಳ್ತೀಯ ಅಂತ ಹೇಳಿದ್ರು ನನ್ನ ಮಗಳು ನನ್ನ ಮಾತೇ ಕೇಳಲ್ಲ, ಓಡ್ತಾವಳೆ. ಅಲ್ಲೇ ಕೆಲವರೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತಾವ್ರೆ. ನಾವೇ ಲೇಟು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ಭೈರವೇಶ್ವರ ಸ್ವಾಮಿ. ಹಂಗಿಂದ ಹಂಗೆ ಒಳಗಡೆ ವಸ್ತು ಪ್ರದರ್ಶನಕ್ಕೆ ಹೋಗೋಣ ಅಂತ ಅಂದ್ಲು ನನ್ನ ಮಗಳು. ಹಂಗೆ ಕರ್ಕೊಂಡೋದೆ. ನೋಡಿ ಎಷ್ಟು ನೀಟಾಗಿ ಬಾಲಗಂಗಾಧರ ಸ್ವಾಮೀಜಿಯವ್ರ ಫೋಟೋಸಲ್ಲಿ ಅವರು ಗೆದ್ದಿರುವಂಥ ಪ್ರಶಸ್ತಿಗಳಲ್ಲಿ ಕಾಯನ್ಸಲ್ಲಿ ಕಾಲಭೈರವೇಶ್ವರ ಅಂತ ಬರೆದಿರೋದು ಎಲ್ಲ ನೋಡಿ ಖುಷಿ ಆಯಿತು. ನನ್ನ ಮಗಳೂ ನೋಡಿದ್ಲು, ಮತ್ತು ನಮ್ಮ ಅತ್ತಿಗೆ ಮಗ ಅವರು ಎಲ್ಲ ನೋಡಿಕೊಂಡು ಬನ್ನಿ ಟೈಮ್ ಆಗುತ್ತೆ ಅಂತ ಅಲ್ಲಿಂದ ಕರ್ಕೊಂಬಂದೆ. ಫಿಶ್ ಟ್ಯಾಂಕ್ಗೆ ಹೋಗ್ಬೇಕು ಅಂದ್ಕೊಂಡ್ರು. ಟೈಮ್ ಆಯ್ತದೆ ಬನ್ನಿ ಅಂತ ಅಲ್ಲಿಂದ ಡೈರೆಕ್ಟ್ ದೇವಸ್ಥಾನದೊಳಗೆ ಹೋಗೋಣ ಅಂತ ಕರ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇವ್ರು ಗೆದ್ದಿರುವಂಥ ಅವಾರ್ಡ್ಸು ಪ್ರಶಸ್ತಿಗಳಲ್ಲಿ ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಎಲ್ಲ ನೋಡಿದ್ವಿ. ಅಲ್ಲಿಂದ ಇನ್ನು ಡೈರೆಕ್ಟು ಮೊದಲನೇ ಪೂಜೆ ಗಣಪತಿಗೆ ಅಂತಾರೆ, ಹಂಗೆ ನಾವು ಫಸ್ಟು ಗಣಪತಿಗೆ ಕೈ ಮುಗಿದು ಅಲ್ಲಿಂದನೇ ಹೊರಟ್ವಿ. ಇನ್ನು ಅಲ್ಲೆಲ್ಲ ನೋಡ್ಕೊಂಡ್ವಿ. ಏನಪ್ಪ ಅಂದರೆ, ನನಗೆ ಸೆಕೆಂಡ್ ಪ್ರೆಗ್ನೆಂಟಲ್ಲಿ ಗಂಡು ಮಗು ಆದರೆ ಭೈರವ ಅಂತ ಹೆಸ್ರಿಟ್ಕೊಂಡು ಮುಡಿ ಕೊಟ್ಟು ಕಿವಿ ಚುಚ್ಚಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ನನ್ನ ಮಗನ ಬರ್ತಡೇಗೆ ಇನ್ನು ಮುಡಿ ಮಾಡಿದ್ರೆ ಅಷ್ಟು ಬೇಗ ಒಂದು ಸ್ವಲ್ಪ ಜಾಸ್ತಿ ಇಲ್ಲ ಹೇರು, ಅದಕ್ಕೋಸ್ಕರ ನಾನು ಮುಡಿ ಕೊಡೋಲ್ಲ, ಬರ್ತಡೇ ಆದಮೇಲೆ ಕೊಡ್ತೀನಿ ಅಂದ್ಕೊಂಡೆ. ಅದಕ್ಕೆ ಅವನ ನೇಮ್ ಬಂದು ದಿವಾನ್ ಭೈರವ್ ಅಂತ ಇಟ್ಟಿದ್ದೀವಿ. ದಿಂದ ಬತ್ತು ಅವನ ಹೆಸರು, ಭೈರವ್ ಅಂತ ನಾವು ಅಂದ್ಕೊಂಡಿದ್ವಲ್ಲ ನಮ್ಮ ಕಾಲ ಭೈರವೇಶ್ವರ ಸ್ವಾಮಿ, ಹಂಗಾಗಿ ಭೈರವ್ ಅಂತ ಕೊಟ್ಟಿದ್ವಿ. ನೋಡಿ ನಮ್ಮ ಭೈರವೇಶ್ವರ ಸ್ವಾಮಿ. ಅಲ್ಲಿಂದ ಇನ್ನು ಕೆಳಗಡೆನೂ ಬಂದ್ವಿ. ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಎಲ್ಲಕ್ಕೂ ಪೂಜೆ ಮಾಡಿ ಇನ್ನು ಮೇಲ್ಗಡೆ ಬಾಲಗಂಗಾಧರೇಶ್ವರ ಸ್ವಾಮಿಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಇಲ್ಲೂ ಎಲ್ಲ ಕಲ್ಲಿನ ಕೆತ್ತನೆ ಮಾಡಿದ ಗಣಪತಿ ಎಲ್ಲ ನೋಡಿಕೊಂಡು ಮತ್ತೆ ಮೇಲ್ಗಡೆಗೆ ಬೆಟ್ಟ ಹತ್ತಿ ಹೋಗೋಣ ಅಂದ್ಕೊಂಡು ಎಲ್ಲ ಹೊರಟ್ವಿ. ನನ್ನ ಮಗ ಅಂತೂ ನನ್ನ ಹತ್ರ ಇರಲಿಲ್ಲ, ಅವ್ರ ಮಾವನೇ ಇಟ್ಕೊಂಡಿದ್ರು. ನನ್ನ ಮಗ ಏನು ಟಾರ್ಚರ್ ಏನು ಕೊಡಲಿಲ್ಲ ಪಾಪ, ಸೈಲೆಂಟಾಗಿದ್ದ, ನಿದ್ದೆ ಬರ್ತಿತ್ತೇನೋ, ಅವ್ರ ಮಾವನ ಜೊತೆನೇ ಇದ್ದ. ಅವನೆಲ್ಲೂ ಅಳ್ಳು ಇಲ್ಲ, ಏನೂ ಇಲ್ಲ, ತುಂಬ ಸೈಲೆಂಟು. ನನ್ನ ಮಗಳೇ ಸ್ವಲ್ಪ ಟಾರ್ಚರ್ ಕೊಡ್ತಾಳೆ, ನನ್ನ ಮಗ ಸ್ವಲ್ಪ ಸೈಲೆಂಟು ಅಂತಲೇ ಅನ್ಕೋತೀನಿ ನಾನು.
ಅಲ್ಲೇ ಬಿಸಿಲಾಗ್ಬಿಟ್ಟಿತ್ತು. ನಾವು ಬೆಟ್ಟ ಹತ್ಬೇಕಾದ್ರೆ ಇನ್ನೂ ಸ್ವಲ್ಪ ಬೇಗನೆ ಬರಬೇಕಿತ್ತು ಮನೆಯಿಂದ. ನೋಡಿ ಮೇಲ್ಗಡೆಯಿಂದ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಮ್ಮ ಅತ್ತಿಗೆ ಮಗ ಇನ್ನೂ ಸ್ವಲ್ಪ ಮೇಲೆ ಬೆಟ್ಟ ಹತ್ಬೇಕು ಅಂತ ಅಂದ್ಕೊಂಡ. ಇಲ್ಲ ಬಿಸಿಲೈತೆ ಇನ್ನು ಬೇಡ ಬನ್ನಿ ಅಂದ್ಬಿಟ್ಟು ಕರ್ಕೊಂಬಂದರು. ಮೇಲ್ಗಡೆಗೆ ಹತ್ತೋಕ್ಕೆ ಹೋಗಲಿಲ್ಲ. ಲಾಸ್ಟು ಬಾಲಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನನೇ. ಈ ಬಸವನಿಗೆ ನಾವು ಅಂದ್ಕೊಂಡಿದ್ದು ಹೇಳಿದ್ರೆ ಆಗುತ್ತೆ, ನಮ್ಮ ಕೈಲಾದಷ್ಟು ದುಡ್ಡನ್ನ ಇಟ್ಟು ಕೇಳಿ ಅಂತ ಕೇಳಿಕೊಂಡ್ರು. ನಾನು ಮನಸಲ್ಲೇ ಬೇಡ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಇನ್ನು ಮೇಲ್ಗಡೆ ಬಂದ್ವಿ ಬಾಲಗಂಗಾಧರೇಶ್ವರ ಸ್ವಾಮಿಗೆ. ಅಲ್ಲೂ ಪೂಜೆ ಸಾಮಾನೆಲ್ಲ ತಂದಿದ್ವಲ್ಲ, ಪೂಜೆಗೆಲ್ಲ ಮಾಡ್ಕೊಂಡ್ವಿ. ನಾನು ಕಳೆದ ಬಾರಿಗಿಂತ ಈ ಸಲ ತುಂಬ ಚೇಂಜ್ ಆಗೈತೆ ದೇವಸ್ಥಾನ. ಅಲ್ಲಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬಂದ್ವಿ ಊಟಕ್ಕೆ ಅಂತ. ಊಟಕ್ಕಂತೂ ಸಖತ್ ರಶ್ ಇತ್ತು. ಅಯ್ಯಪ್ಪ, ಕುತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ, ಒಬ್ರ ಮೇಲೆ ಒಬ್ಬರು ಬೀಳ್ತಾನೆ ಇದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೆಲ್ಲ ಮುಗೀತು. ಪ್ರಸಾದ ಎಲ್ಲ ತೊಗೊಂಡು ಮಕ್ಳಿಗೆ ಏನೇನು ಬೇಕೆಲ್ಲ ತೊಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ನಾವು ಇನ್ನು ಟೈಮ್ ಆಗುತ್ತೆ ಇನ್ನು ಹೊರಡೋದು ಅಂದ್ಬಿಟ್ಟು ಎಲ್ಲ ಹೊರಟ್ವಿ. ನೋಡಿ ನನ್ನ ಮಗ ಅವ್ರ ಮಾವನ ಜೊತೆನೇ ಎಷ್ಟು ಖುಷಿಯಾಗಿ ಹೋಯ್ತವನೆ ಅಂದರೆ, ಪಾಪ ಸೈಲೆಂಟ್ ಅನ್ನಿಸ್ತದೆ ಅವನನ್ನು ನೋಡಿದ್ರೆ ನನ್ನ ಮಗಳಕ್ಕಿಂತ. ನನ್ನ ಮಗಳು ಅಲ್ಲೂ ಸುಮ್ಮನಿರಲ್ಲ, ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾಳೆ. ಇಲ್ಲಿ ನೋಡಿ, ನಾವು ಇನ್ನು ಟೈಮ್ ಆಯ್ತಲ್ಲ ಇನ್ನು ಹೊರಡೋಣ ಅಂದ್ಕೊಂಡು ನೋಡಿಕೊಂಡು ಎಲ್ಲ ಮಾತಾಡಿಕೊಂಡು, ನನ್ನ ಮಗಳು ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಬೇರೆ ಕೇಳ್ತಿದ್ಲು. ಅವಳು ನೋಡಿಕೊಂಡು ನಿಧಾನಕ್ಕೆ ಹೋಗೋಣ ಇವತ್ತು ಅಂತ. ಟೈಮ್ ಆಯ್ತದೆ ಇನ್ನು ಬಾ ಮನೆ ಹತ್ರ ಅಂದ್ಬಿಟ್ಟು ಅವಳನ್ನ ಸಮಾಧಾನ ಮಾಡಿಕೊಂಡು ಅವಳಿಗೆ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಇನ್ನು ಹೊರಟ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಎಲ್ಲರೂ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್. ಬಾಯ್.